ಕೆನಡಾದ ಇತಿಹಾಸದಲ್ಲೇ ನಡೆದ ಬೃಹತ್ ಚಿನ್ನದ ದರೋಡೆ ಪ್ರಕರಣ ಈಗ ಭಾರತದತ್ತ ತಿರುಗಿದ್ದು, ಮುಖ್ಯ ಆರೋಪಿಯ ಗಡೀಪಾರಿಗೆ ಕೆನಡಾ ಮನವಿ ಮಾಡಿದೆ. ಟೊರಾಂಟೊ ವಿಮಾನ ನಿಲ್ದಾಣದಲ್ಲಿ ನಡೆದಿದ್ದ 400 ಕೆಜಿ ಚಿನ್ನದ ದರೋಡೆಗೆ ಸಂಬಂಧಿಸಿದಂತೆ ಏರ್ ಕೆನಡಾದ ಮಾಜಿ ಉದ್ಯೋಗಿ ಪನೇಸಾರ್ ಪ್ರಮುಖ ಆರೋಪಿಯಾಗಿದ್ದಾನೆ. ಸುಮಾರು $20 ದಶಲಕ್ಷ ಮೌಲ್ಯದ ಚಿನ್ನದೊಂದಿಗೆ ಆರೋಪಿ ಭಾರತಕ್ಕೆ ಪರಾರಿಯಾಗಿದ್ದಾನೆ ಎಂದು ಕೆನಡಾ ಪೊಲೀಸರು ಶಂಕಿಸಿದ್ದಾರೆ. ಪ್ರಾಜೆಕ್ಟ್ 24K ಹೆಸರಿನಲ್ಲಿ ತನಿಖೆ ನಡೆಸುತ್ತಿರುವ ಪೊಲೀಸರು ಈಗಾಗಲೇ 10 ಮಂದಿಯ ವಿರುದ್ಧ ದೋಷಾರೋಪ ಪಟ್ಟಿ ಸಲ್ಲಿಸಿದ್ದಾರೆ. ಒಳಗಿನವರ ಸಹಾಯದಿಂದಲೇ ನಡೆದಿದ್ದ ಈ ಯೋಜಿತ ದರೋಡೆ ಪ್ರಕರಣದ ತನಿಖೆಗೆ ಈಗ ಭಾರತದ ಸಹಕಾರವನ್ನು ಕೆನಡಾ ಕೋರಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಂಧನ ವಾರೆಂಟ್ ಹೊರಡಿಸಲಾಗಿದ್ದು, ಈ ದರೋಡೆಕೋರನ ಪತ್ತೆಗೆ ಕಾರ್ಯಾಚರಣೆ ಚುರುಕುಗೊಂಡಿದೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸೌರಂ ಟಿವಿ.